ನಾನು ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಪೊಲೀಸ್ನವರು ಅಂಬೇಡ್ಕರ್ ಫೋಟೋ ತಗೊಂಡು ಯಾವ ಕೋರ್ಟ್ ಆದೇಶ ಮಾಡ್ತು, ಯಾವ AC ಹೇಳಿದ್ರು, ಯಾವ DC ಹೇಳಿದ್ರು, ಇದು ಅಂದು ಈ ಪ್ರಾಪರ್ಟಿ ಸೋ ಇವ್ರಿಗೆ ಸೇರಿದ್ದು ನೀನು ಹೋಗ್ಬಿಟ್ಟು ಬಿಡ್ಸಪ್ಪ ಅಂತ ಏನಾರು ಆದೇಶ ಕೊಟ್ರ? ಹೆಂಗೆ ಬಂದ್ರಿ ಇವರು? ಆಯ್ತು, ಅದನ್ನು ಮಾಡಲಿ, ಅವನಿಗೇನೋ ತೊಂದರೆ ಆಯ್ತು ಮಾಡಲಿ. ಇವ್ರ ಮೇಲೆ ಲಾಂಗ್ ಹಿಡ್ಕೊಂಬಂದ್ರಿ ಎಲ್ಲಿ? ಇವ್ರಿಗೆ ಇಲ್ಲ, ಇವನ್ನ ಹಿಡಿಯೋಕ್ಕಾದ್ರೆ ಮತ್ತೆ ಹೆಂಗೆ ಕತೆ? ಲಾಂಗ್ ಹಿಡ್ಕೊಂಬ ಒಬ್ಬ ದಲಿತರ ಮೇಲೆ ಲಾಂಗ್ ಹಿಡ್ಕೊಂಡು ಆಕೆಷ್ಟಕ್ಕೆ ಹಿಡ್ಕೊಂಬಂದವನಂದ್ರೆ ನಾವು ಹೆಂಗೆ ಸ್ವಾಮಿ ಅಲ್ಲಿ ನಾವು ಲೀಡರ್ಗಳು ನಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮದ್ರಿಗೆ ಹಿಡ್ಕೊಂಡು ಹೊಡಿತಾವ್ರೆ ಅಂತ ನಮ್ಮ ಹೆಂಡತಿ ಮಕ್ಳ ಜೊತೆ ಮರಗಕ್ಕಾಗುತ್ತೆ? ಮಾಡ್ಬೇಕಾದ್ರೆ ಇದು ಕನಿಷ್ಠ ಅಲ್ವ ನಮ್ಮ ಪೊಲೀಸರ? ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಒಂದು ಕಡೆ ಎಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ಅಲ್ಲಡಬಾರ್ದು ಅಂತ ಪುರಸಭೆ ಒಂದು ನಿಮಿಷ ಮಾತಾಡಿ ಪುರಸಭೆ ಎಲ್ಲ ನೋಡಿಬಿಡಿ, ಸುಳ್ಳು ಹೇಳಿ ನೋಡಿ. ಅಂಬೇಡ್ಕರ್ ಫೋಟೋ ಆಯ್ತು ನೋಡಿ, ನೀವು ಕಳಿಸ್ಕೊಡಿ ಅದನ್ನ. ಫೋಟೋ ಬೈರಂಗ್ ಕಿತ್ಕೊಯ್ತಾರೆ, ಕಿತ್ಕೊಯ್ತಾರೆ. ಅದು ತೆಗೆದ್ಮೇಲೆ ಫೋಟೋ ತೆಗೆದ ಅಂಬೇಡ್ಕರ್ಗೆ ಏನು ಅಲ್ಲ, ನೀವು ಆ ಪರ್ಸೆಪ್ಷನ್ ಅಂತ ಹೋದ್ರೆ ನಮ್ದು ಅಭ್ಯಂತರ ಏನಂತಾರೆ? ಅಲ್ಲಣ್ಣ, ಇಲ್ಲಿ ಏನಂತಾರೆ ಮಾತಾಡ್ತಿಲ್ವ? ಖಂಡಿತಗ್ಲೂ ಆ ಉದ್ದೇಶ ಇದ್ರೆ ನಾನು ಹೇಳ್ತೇನೆ, ನೀವು ನಿಂತ್ಕೊಂಡು ಹೇಳ್ತೀರಿ, ನೀವು ನಿಮ್ಮ ಹತ್ರ ಏನ್ ದಾಖಲಾತಿ ಕೊಡ್ರಿ, ಇಲ್ಲ ಅಂದ್ರೆ ನಡೀರಿ ಅಂತೀರ. ನಿಮ್ಗೆ ಒಂದ್ ಸೆಕೆಂಡ್ ನಾನು ಹೇಳ್ತೇನೆ, ಒಂದ್ ಸೆಕೆಂಡ್ ನೋಡಿ ಹರೀಶ್ ಅವರೇ, ಪುರಸಭೆಯಿಂದ ಯಾವಾಗ ದಾಖಲಾತಿಗಳನ್ನ ಪುರಸಭೆ ಕೊಡ್ತಾರೆ, ಪುರಸಭೆಯವರಿಗೆ ಈ ರೀತಿ ಪ್ರೊಟೆಕ್ಷನ್ಗೆ ಬರಬೇಕು ಅಂದಾಗ ಅವ್ರು ಬಂದಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಸುಮ್ಮನೆ ಯಾರು ಕೂಡ ಇವರು ಕೂಡ ಬರಲ್ಲ. ಈಗ ಮೊನ್ನೆನೂ ಏನಾಗಿದೆ ಲೆಟ್ರು, ಪುರಸಭೆದ ಲೆಟರ್ ಮಾಡಿ ಒಂದು ಹಂಗಂತ ನಾನು ಇಲ್ಲೇ ಇಟ್ಕೊಳ್ಳಿ ಅವ್ನಿಗೆ ಯಾರಿಗೋ ತೊಂದರೆ ಕೊಡಿ ಅಂತ ನಾನು ಹೇಳಲ್ಲ. ನನ್ನ ಭೂಮಿ ಅಂತ ಬಂದಾರೆ ಇವರು, ಇದೇ ಅಂತ ವಾದ ಮಾಡ್ತಾವ್ರೆ. ಇಲ್ಲಿ ಒಂದು ತಾಲೂಕು ಆಡಳಿತ ಖಂಡಿತಗ್ಲೂ ಇದೆ, ಅವ್ರಿಗೆ ಗೊತ್ತಿದೆ 20 ಗುಂಟೆ ಯಾವುದು ಅಂತ. ಇದೇ ಭೂಮಿ ಅಂದ್ರೆ ಹೇಳಿ, ನೀವು ಇವ್ರಿಗೆ ಎಲಿಜಿಬಲ್ ಅಂದರೆ ನೀವು ಕೊಡಿ, ಇಲ್ಲಾಂದ್ರೆ ಯಾರ್ಯಾರಿಗೆ ಎಲಿಜಿಬಲ್ ಇಲ್ಲ ಅಂದರೆ ದಯಮಾಡಿ ಕೊಡಬೇಡಿ. ಅಥವಾ ಈ ಭೂಮಿ ಇಲ್ಲ, ಇದು ಅವನದೇ ಭೂಮಿ ಅಂತ ಏನಾದ್ರು ಸರ್ವೇಲಿ ಗೊತ್ತಾ? ಇಲ್ಲ ಐತಕರಪ್ಪ ನಿಮ್ದು ಭೂಮಿ ಅಂದ್ರೆ ಅವ್ರಿಗೆ ತೋರಿಸಿ ಅಲ್ಲಿ ಹೋಗ್ತಾರೆ, ಅವ್ರಿಗೆ ಕೊಡ್ರಿ ಅಷ್ಟೇ. ಅಲ್ಲಿ ಭೂಮಿ ಇದ್ರು ಅದಕ್ಕೆ ಕ್ರೈಟೀರಿಯಾ ಇದೆ. ಅಲ್ಲ, ಆ ಕ್ರೈಟೀರಿಯಾ ಬಳಸ್ಕೊಡ್ಬೋದು. ಅಲ್ಲಿ ಈಗ ನಾನು ಎಕ್ಸಾಂಪಲ್ ನಾನು ಹೇಳ್ತೀನಿ ಮಂಜಣ್ಣ, ನಾನು ಇಲ್ಲೇ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಇಲ್ಲಿ ನೀವು MLA ಇರ್ಬೋದು ಅಥವಾ ಇನ್ನೊಬ್ಬರೇ ಇರ್ಬೋದು, ನಿಮ್ಗೆ ಎಷ್ಟೇ ಪ್ರಭಾವ ಇದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಅಥವಾ ನಾನು ಇಷ್ಟೆಲ್ಲ ನನಗೆ ಬೆಂಬಲ ಇದ್ದಾರೆ, ನಾನು ಇಡೀ ಜಿಲ್ಲೆಲೆಲ್ಲ ಹೋರಾಟ ಮಾಡ್ತಿದ್ದೀನಿ, ರಾಜ್ಯದಲ್ಲಿ ಹೋರಾಟ ಮಾಡ್ತಿದ್ದೀನಿ, ನನ್ನ ಜನಗಳಿಗೆ ಅವ್ನಿಗಿದ್ರು ಕೊಡ್ರಿ ಅಂತ ನಾನು ಹೇಳೋದು. ಅದಕ್ಕೊಂದು ನಿಯಮ ಇದೆ. ಆಮೇಲೆ ಅಲ್ಲಿ ಹೋಗಿ ನೋಡ್ರಿ, ಒಂದು ಫ್ಯಾಮಿಲಿಲಿ, ಆಮೇಲೆ ಇದು ಒಂದೇ ಜಾಗ ಅಲ್ಲ, 35 ಗುಂಟೆ ಇನ್ನೂ ಗ್ರಾಮ ಠಾಣೆ ಇದೆ. ಆ ಗ್ರಾಮ ಠಾಣೆನೂ ಕೂಡ ದಲಿತ ಸಮಾಜಕ್ಕೆ ಹಂಚಿ ನೀವು, ನಿಮ್ಗೆ ಒಳ್ಳೆ ಗೌರವ ಬರುತ್ತೆ. ಯಾಕಂದ್ರೆ ಇಲ್ಲಿ ಹೋಗಿ ಮನೆಗೆ ಹೋದ್ರೆ ಸರ್ ಮಂಜಣ್ಣ ಕಾಲು ಇಟ್ಕೊಳಕ್ಕಾಗಲ್ಲ ಅವ್ರಿಗೆ, ಗೊತ್ತು ಪಾಪ. ಪರ್ಪೋಸ್ ಅಲ್ಲಿ ಮನೆ ಬೇಕು ಅಂತ ಕೇಳೋರವರು, ಸರ್ಕಾರ ಕೊಟ್ಟಿಲ್ಲ, ಸರ್ಕಾರದ ಬಗ್ಗೆ ಗೊತ್ತಿದೆ. ಈಗ ಎಲ್ಲನ ತಗೋ ಎಲ್ಲ ಆಯ್ಕಂದಿಲ್ಲಿ ಬಡವ್ರ ಮೇಲೆ ಬರ ಎಳಿತ ಕೂತೈತೆ. ಸೊ ಈಗ ನಿಮ್ ಕೈಲಿ ಇದು ಸರ್ಕಾರವೇ ಬೇಡ, ಇದನ್ನ ಮಾಡ್ಲಿಕ್ಕೆ ಸರ್ಕಾರನೇ ಬೇಡ. ನಿಮ್ಗೆ ರಿಯಲ್ ಜಾಗ ಯಾರ್ದು ಏನೋ ಸರ್ವೆ ಮಾಡಿಸಿ ಸರ್, ಇವ್ರ ಕುಮ್ಮತ್ ಏನು ಗೊತ್ತಾ ಸರ್? ಹರಿಜನ ನಮ್ ಬಡ್ಡಿ ಬರೋದ್ ಬೇಡ, ಲೇಔಟ್ನ ಹರಿಜನ